ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಊರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ನಾಳೆ ಕೆಂಡ ಇದೆ, ಬನಶಂಕರಿ ಕೆಂಡ. ಹಾಗಾಗಿ ನಾನು ನಮ್ಮ ಯಜಮಾನ್ರು ಪಾಪ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ನೋಡಿ, ಇವರೇ ನಮ್ಮ ಮಾವ, ಮಲೆಯಾಳ ಮಾಮ. ಪಾಪ ಆಗಲೇ ಏನಕ್ಕೆ ಗೊತ್ತಾ ಎಕ್ಸೈಟ್ ಆಗಿದ್ದು, ಆ ಸಿಗ್ನಲಲ್ಲಿ ಟಾಯ್ಸ್ ಎಲ್ಲ ಮಾರ್ಕೊಂಡು ಬರ್ತಾರಲ್ಲ, ಅದು ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ಎಕ್ಸೈಟ್ ಆಗಿದ್ದು. ಸೊ ಈಗ ಬಂದ್ರಲ್ವ, ಅವರು ಮಲೆಯಾಳ ಮಾಮ ಅಂತೇಳಿ ನಮ್ಮ ಅತ್ತೆಯವರ ಅಣ್ಣ. ಸೊ ನಾವೆಲ್ಲರೂ ಸೇರಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನಿಹಾಲ್ ಅವ್ರು ಬಂದ ಕೂಡಲೇ ನನ್ನ ಹತ್ರ ಇರೋದಿಲ್ಲ, ಅವನು ಅವ್ರ ಹತ್ರನೇ ಹೋಗಿ ಕೂತ್ಕೊಂಡಿದ್ದಾನೆ. ಇದು ಹಳೇಬೀಡು. ನಾನು ಬರುವಾಗ ಜರ್ನಿ ವಿಡಿಯೋ ಮಾಡಲೇ ಇಲ್ಲ, ಯಾಕಂದರೆ ಮಾತಾಡ್ತಾ ಇದ್ವಿ, ಸುಮಾರು ದಿನ ಆಗಿತ್ತು. ಹಾಗೆ ಇನ್ನೊಂದು ಕಾರಲ್ಲಿ ರಿಲೇಟಿವ್ಸ್ ಬರ್ತಾಯಿದ್ರು. ಹಾಗಾಗಿ ಅವ್ರು ಎಲ್ಲಿದ್ದೀರಾ ಏನೋ ಕೇಳಿಕೊಂಡು ಮಾತಾಡಿಕೊಂಡು ಬಂದೇ ಬಿಟ್ವಿ. ಸೊ ಜರ್ನಿನೇ ಗೊತ್ತಾಗಲಿಲ್ಲ, ಹಾಗಾಗಿ ನಾನು ಕೂಡ ವಿಡಿಯೋ ಮಾಡಲಿಲ್ಲ. ಸೊ ಇಲ್ಲಿ ವ್ಯೂ ಚೆನ್ನಾಗಿತ್ತು ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಕೆಂಡ ಇರೋದು ನಾಳೆ, ಅಂದರೆ ಭಾನುವಾರ ಹೇಗೂ ರಜಾ ಇರೋದ್ರಿಂದ ಈ ಸಲ ತುಂಬಾ ಜನ ಬರ್ತಾ ಇದ್ದಾರೆ. ರಿಲೇಟಿವ್ಸು ಅಷ್ಟೇ. ನಾವು ಹೋಗ್ತಿರೋದು ಸಾಟರ್ಡೆ ಈವ್ನಿಂಗ್ ಅಲ್ವಾ, ಈ ಟೈಮ್ಗೆ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಕೆಂಡೋತ್ಸವ ಎಲ್ಲ ಹೇಗಾಗುತ್ತೆ ಅಂತೇಳಿ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಆಗಿದ್ಕೊಂಡೇ ರಿಲೇಟಿವ್ಸ್ ಎಲ್ಲರೂ ಬಂದರು. ಸೊ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ, ಇವಾಗ ಪೂಜೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ನೋಡ್ಕೊಂಡು ಬರ್ಬೋದು ಅಂತೇಳಿ ಎಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಬಂದ್ವಿ. ಸೊ ತುಂಬಾ ರಶ್ ಇತ್ತು, ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಸೊ ಆಮೇಲೆ ಊಟ ಎಲ್ಲ ಆಮೇಲೆ ಬಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಬಂದೆ. ಸೊ ಹೊರಗಡೆಯಿಂದೆಲ್ಲ ಈ ರೀತಿಯಾಗಿ ಅಲಂಕಾರ ಮಾಡಿದರು. ಹಾಗೆ ಕೆಲವೊಂದು ಗೇಮ್ಸ್ನ ಕೂಡ ಅರೇಂಜ್ ಮಾಡಿದರು, ಲೇಡೀಸ್ಗೆ, ಮಕ್ಕಳಿಗೆ, ಹಾಗೆ ಜೆಂಟ್ಸ್ಗೂ ಕೂಡ. ಸೊ ಬೆಳಗ್ಗೆ ತುಂಬಾ ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ಎಲ್ಲ ಕಡೆಯೂ ಕೂಡ ಶಾಮಿಯಾನ ಹಾಕಿದರು. ಸೊ ಊಟ ಎಲ್ಲ ಇರುತ್ತಲ್ವ ಆ ಜಾಗಕ್ಕೆ, ಸೊ ಪೂರ್ತಿ ಜಾಗಕ್ಕೆಲ್ಲ ಅಲ್ಲಿ ಶಾಮಿಯಾನ ಹಾಕಿದರು. ಸೊ ಇಲ್ಲಿ ಕಾಣ್ತಿದೆಯಲ್ಲ, ರೈಟ್ ಸೈಡಿಗೆ ಇರೋವಂಥದ್ದು ಕಟ್ಟೆ ಅಜ್ಜಿ ಅಂತೇಳಿ. ಹಾಗೆ ಲೆಫ್ಟ್ ಸೈಡಿಗೆ ಒಂದು ಟೆಂಪಲ್ ಕಾಣ್ತಿತ್ತಲ್ವ, ಅದು ದುರ್ಗಮ್ಮ ದೇವಿ ಅಂತ ಹೇಳ್ಬಿಟ್ಟು. ನಾವು ಸ್ವಲ್ಪ ಹೊತ್ತು ಟೆಂಪಲ್ ಹತ್ರ ಇದ್ದು ಆಮೇಲೆ ಮನೆಗೆ ಅಂತೇಳಿ ಹೋಗ್ತಾ ಇದ್ದೀವಿ. ನಿಹಾಲ್ಗೆ ತಿರುಪತಿಲಿ ಹೋಗಿದ್ವಲ್ಲ, ಅಲ್ಲಿ ರೂಢಿ ಆಗಿಬಿಟ್ಟಿದೆ ಈ ರೀತಿಯಾಗಿ ಭುಜದ ಮೇಲೆ ಎದ್ದು ಕೂತ್ಕೊಂಡು ಓಡಾಡೋಕ್ಕೆ ತುಂಬ ಇಷ್ಟ. ಅವನು ಟೆಂಪಲೆಲ್ಲ ಬಂದುಬಿಟ್ರೆ ಸಾಕು, ಈ ರೀತಿಯಾಗಿ ಭುಜದ ಮೇಲೆ ಕೂರಿಸ್ಕೊ ಅಂತೇಳಿ ಹಠ ಮಾಡಿ ಕೂತ್ಕೋತಾನೆ. ಸೊ ಆ ದೇವಸ್ಥಾನ ಏನಿದೆ, ಆ ರೋಡ್ ಪೂರ್ತಿಯಾಗಿ ಈ ರೀತಿಯಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇದನ್ನು ನನ್ನ ನಾದಿನಿ ಮಗ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಸೊ ನಾವು ನೈಟ್ ಮನೇಲೆಲ್ಲ ಊಟ ಮುಗಿಸ್ಕೊಂಡು ಹಾಗೆ ವಾಕ್ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಭಜನೆ ಎಲ್ಲ ನಡೀತಾ ಇರುತ್ತೆ, ನೋಡೋಣ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ಜನನೇ ಇರಲಿಲ್ಲ, ತುಂಬ ಆರಾಮಾಗಿ ದೇವ್ರನ್ನ ನೋಡ್ಬೋದಿತ್ತು. ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಇನ್ನೂ ಕೂಡ ಅಲಂಕಾರ ಮಾಡ್ತಾಯಿದ್ರು, ಮುಂದ್ಗಡೆ ಎಲ್ಲ ಇನ್ನೂ ಕೂಡ ಅಲಂಕಾರ ಮಾಡ್ತಾಯಿದ್ರು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂಥೇಳಿ. ಈಗ ಬಂದು ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಆವಾಗಲೇ ಎಲ್ಲ ನೂಕಾಟ ಇತ್ತು, ಈಗ ಆರಾಮಾಗಿ ದೇವಿನ ದರ್ಶನ ಮಾಡ್ಕೊಂಡ್ವಿ. ಸೊ ನೋಡ್ಬೋದು ನೀವೆಲ್ಲಿ ಇನ್ನೂ ಕೂಡ ಅಲಂಕಾರ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಇರೋದಲ್ವ ಕೆಂಡ, 5 ಗಂಟೆಗೆಲ್ಲ ಕೆಂಡ ಆಗುತ್ತೆ. ಕೆಂಡ ಆಗೋ ಮುಂಚೆ ಎಲ್ಲ
ಗಂಗೆ ಪೂಜೆ ಅಂತೇಳಿ ಮಾಡ್ತಾರೆ. ಸೊ ಅದರದ್ದು ಕೂಡ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ನಾನು ಆಗಲೇ ಹೇಳಿದ್ನಲ್ಲ ಬೆಳಗ್ಗೆ 5 ಗಂಟೆಗೆಲ್ಲ ಕೆಂಡ ನಡೆಯುತ್ತೆ ಇಲ್ಲಿ ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಿಪೇರ್ ಮಾಡಿರೋ ಅಂಥದ್ದು. ಹಾಗೆ ಮನೆಗೆ ಹೋಗೋ ಮುಂಚೆ ಇನ್ನೊಂದು ಸಲ ಅಲಂಕಾರ ನೋಡ್ಕೊಂಡು ಹೋಗೋಣ ಅಂತೇಳಿ ಮತ್ತೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದೇ ನೋಡಿ ಹೇಳಿದ್ನಲ್ಲ ಈ ವರ್ಷದ ಅದ್ದೂರಿ ಕೆಂಡೋತ್ಸವ ಅಂತೇಳ್ಬಿಟ್ಟು ಬನಶಂಕರಿ ತಾಯಿ ಹಾಗೆ ವೀರಭದ್ರೇಶ್ವರ ಸ್ವಾಮಿದು 38ನೇ ವರ್ಷದ ಅದ್ದೂರಿ ಕೆಂಡೋತ್ಸವ ನಡೀತಾ ಇರೋವಂಥದ್ದು. ಸೊ ಇದು ಬೆಳಗಿನ ಜಾವ 4 ಗಂಟೆಗೆ ಆಗ್ತಿರೋ ಅಂಥದ್ದು ಗಂಗೆ ಪೂಜೆ. ಈ ಕಳಸ ಹಾಗೆ ದೇವರ ಅಡ್ಡ ಇದೆಯಲ್ಲ, ಇದೆಲ್ಲ ದೇವಸ್ಥಾನದ ಹತ್ರ ಹೋಗಿದ ಕೂಡಲೇ ಅಲ್ಲಿ ಕೆಂಡನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ಎಲ್ಲರನ್ನೂ ಕಳಿಸಿದ್ಮೇಲೆ ನಾವೆಲ್ಲರೂ ಕೂಡ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇದು ನಾನು, ಆಂಟಿ ಹಾಗೆ ಚಂದು ಅಂತೇಳಿ ನನ್ನ ಆದ್ನಿ ಮಗ, ಹಾಗೆ ಇದು ನಮ್ಮನೆಯವರು ಹಾಗೆ ಪಾಪು, ಅಂದರೆ ರಿಲೇಟಿವ್ಸ್ ಎಲ್ಲ ತುಂಬ ಇದ್ರಲ್ಲ ಅವ್ರನ್ನೆಲ್ಲ ನಾವು ದೇವಸ್ಥಾನದ ಹತ್ರ ಕಳಿಸ್ಬಿಟ್ಟು ಆಮೇಲೆ ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರೋದಕ್ಕೂ ಕೆಂಡ ಸ್ಟಾರ್ಟ್ ಆಗೋದಕ್ಕೂ ಒಂದೇ ಆಯಿತು. ಸೊ ಇದೇ ನೋಡಿ, ಈ ಕೆಂಡನ ಫಸ್ಟು ಕಳಸ ಹಾಗೆ ದೇವರ ಅಡ್ಡೆ ಹೊತ್ತಿರ್ತಾರಲ್ಲ ಅವರು ಹೋಗ್ತಾರೆ. ಆಮೇಲೆ ಮಿಕ್ಕಿದಂಥ ಜನ ಎಲ್ಲ ಒಬ್ಬೊಬ್ಬರಾಗೆ ಹೋಗ್ತಾರೆ. ಒಂದು ಸ್ವಲ್ಪ ಜನನ ಕಳಿಸ್ಬಿಟ್ಟು ಮತ್ತೆ ಕೆಂಡನ ಪೂರ್ತಿಯಾಗಿ ಮತ್ತೆ ಸಮ ಮಾಡ್ತಾರೆ. ಮತ್ತೆ ಸ್ವಲ್ಪ ಜನ ಹೋಗೋದು, ಮತ್ತೆ ಕೆಂಡನ ಸಮ ಮಾಡ್ತಾರೆ, ಮತ್ತೆ ಸ್ವಲ್ಪ ಜನ ಹೋಗುವಂಥದ್ದು. ಸೊ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಜನ ಹೋಗಿದ ಕೂಡಲೇ ಕೆಂಡ ಸಮ ಮಾಡ್ತಾರೆ ಅಂಥೇಳಿ. ಸೊ ಈಗ ಕಳಸ ಹಾಗೆ ಸ್ವಲ್ಪ ಜನ, ಮತ್ತು ಅಡ್ಡೆ ಸ್ವಲ್ಪ ಜನ ಮತ್ತೆ ಹೋದ್ರಲ್ವ. ಸೊ ಮತ್ತೆ ಈಗ ಕೆಂಡನ ಸಮ ಮಾಡ್ತಾ ಇದ್ದಾರೆ. ಸೊ ಈಗ ನೋಡಿ ಮತ್ತೆ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ. ಇದು ನೋಡಿ ನನ್ನ ಆದ್ನಿ, ಹಿಂದೆ ಇರೋವಂಥದ್ದು ನಮ್ಮ ಆಂಟಿ ಅಂದರೆ ಅತ್ತೆ ತಂಗಿ ಅವರು. ಎಲ್ಲರೂ ಕೂಡ ಕೆಂಡ ತುಣಿಬೇಕು ಅಂತಿಲ್ಲ, ಕೆಲವೊಬ್ಬರು ಏನಾದ್ರು ಅಂದ್ಕೊಂಡಿರ್ತಾರೆ ಇದಾಗಲಿ ಅಂತೇಳಿ. ಸೊ ಅದನ್ನ ನೆರವೇರಿದ ಮೇಲೆ ಸ್ವಲ್ಪ ಜನ ಕೆಂಡ ತುಣಿತಾರೆ, ಇಲ್ಲಾಂದರೆ ಕೆಲವೊಬ್ಬರು ಆಗೋ ಮುಂಚೆನೇ ಕೆಂಡ ತುಣಿತಾರೆ. ಸೊ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ತುಣಿಯೋರು ತುಣಿಬೋದು. ಸೊ ನಾನು ಈ ಸಲ ಏನು ಕೆಂಡ ತುಣಿತಾ ಇಲ್ಲ. ಇವರು ನನ್ನ ಆದ್ನಿ ಮಕ್ಕಳು, ಅಂದರೆ ಶ್ರೀಕಾಂತ್ ಇದಾರಲ್ಲ ಅವ್ರ ತಂಗಿ ಮಕ್ಕಳು. ಎಲ್ಲರೂ ಕೂಡ ಕೆಂಡ ತುಳಿಲಿಕ್ಕೆ ಅಂತೇಳಿ ಹೋದ್ರಲ್ವ, ಶ್ರೀಕಾಂತ್ ಕೂಡ ಹೋದ್ರು ನಿಹಾಲ್ನ ಕರ್ಕೊಂಡು. ಸೊ ಹಾಗಾಗಿ ನಾವು 3 ಜನ ಇಲ್ಲೇ ನಿಂತ್ಕೊಂಡಿದ್ವಿ. ನೋಡ್ಬೋದು ನೀವಿಲ್ಲಿ. ಈಗ ಶ್ರೀಕಾಂತ್ ಕೂಡ ನೋಡಿ ಇಲ್ಲಿ ಮಗು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಕಾಲಾಯ್ತು ತೋರಿಸು, ಕಾಲು ಏನಾಯ್ತು ತೋರಿಸು. ಹಾಂ ಆಯಿತು, 3 ಸಲ. ಕೆಲವೊಬ್ಬರು ಕೆಂಡ ತೊಳೆದು ಕಾಲು ಸುಡ್ತು ಅಂತೇಳಿ ತೋರಿಸ್ತಾ ಇದ್ರಲ್ವ, ಅದನ್ನ ನೋಡಿಬಿಟ್ಟು ನಿಹಾಲು ನನಗೂ ಕಾಲು ಸುಟ್ಟಿದೆ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಅಂದರೆ ನಾನು ಹೋಗಿರ್ಲಿಲ್ವಲ್ಲ ಕೆಂಡ ತೊಳೆಯೋಕ್ಕೆ, ಅದಕ್ಕೆ ನನ್ನ ಹತ್ರ ಬಂದು ಅದನ್ನ ಹೇಳ್ತಾ ಇದ್ದಾನೆ. ಕೆಂಡೋತ್ಸವ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಅಲ್ಲೇ ಇದ್ದರು. ಯಾಕಂದರೆ ಇದಾದಮೇಲೆ ದೇವ್ರದ್ದು ಅಡ್ಡೆ ಹೊತ್ತಿರ್ತಾರಲ್ವ, ಅದರದ್ದು ಉತ್ಸವ ಕೂಡ ಇರುತ್ತೆ. ಹಾಗೆ ಇದಾದಮೇಲೆ ಎಲ್ಲ ಅಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಹಾಗೆ ಅಲ್ಲಿ ಬೆಳಗ್ಗೆ ತಿಂಡಿ ಕೂಡ ಅಲ್ಲೇ ಎಲ್ಲರಿಗೂ ಕೂಡ ಅರೇಂಜ್ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ತಿನ್ಕೊಂಡು ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ದೇವ್ರ ಪ್ರಸಾದ ಅಲ್ವಾ, ಎಲ್ಲರೂ ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಈ ರೀತಿಯಾಗಿ ಸ್ವಲ್ಪ ಸಮಯ ದೇವ್ರನ್ನ ಈ ರೀತಿಯಾಗಿ ಕುಣಿಸ್ತಾರೆ. ಈ ದೇವ್ರಿಗಂತ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಕೂಡ ಇದನ್ನು ನೋಡೋಕ್ಕೋಸ್ಕರ ಕೆಂಡ ಮುಗಿದ ಕೂಡಲೇ ಇದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲಿ ಬೆಳಗ್ಗೆ ತಿಂಡಿನ ಕೊಡ್ತಾರೆ. ಸೊ ಎಲ್ಲರೂ ಕೂಡ ಅಲ್ಲೇ ಆ ತಿಂಡಿನ ತಿಂದ್ಕೊಂಡು ನೆಕ್ಸ್ಟ್ ಎಲ್ಲ ರಂಗೋಲಿ ಕಾಂಪಿಟೇಷನ್ ಇರುತ್ತೆ, ಅದನ್ನ ನೋಡಿಕೊಂಡು ಮನೆಗೆ ಹೊರಡ್ತಾರೆ. ಇಪ್ಪತ್ತು ಜನ ಏನೋ ಪಾರ್ಟಿಸಿಪೇಟ್ ಮಾಡಿದರು. ಅಂದರೆ 20 ರಂಗೋಲಿ ಬಿಡಿಸೋದು, 40 ಜನ ಒಂದು ರಂಗೋಲಿಗೆ ಇಬ್ಬರಷ್ಟೇ ಸಪೋರ್ಟ್ ಮಾಡಿ ಮಾಡೋ ಅಂಥದ್ದು. ಒಬ್ಬರು ಬಿಡಿಸೋಕ್ಕೆ, ಒಬ್ಬರು ಕಲರಿಂಗಿಗೆ ಅಂತೇಳಿ ಅವರು ಕೊಡೋದು. ಬಟ್ ನೀವು ಯಾವ ಥರ ಆದರೂ ಚೂಸ್ ಮಾಡಿಕೊಂಡು ರಂಗೋಲಿನ ಬಿಡಿಸ್ಬೋದು. ಇಬ್ಬರು ಕೂಡ ಬಿಡಿಸಿ ಆಮೇಲೆ ಇಬ್ಬರು ಕೂಡ ರಂಗೋಲಿ ಹಾಕ್ಬೋದು. ಸೊ ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಏನಕ್ಕಂದರೆ ಮನೇಲೇ ರಿಲೇಟಿವ್ಸ್ ಇದ್ರಲ್ಲ, ಸೊ ಹಾಗಾಗಿ ನಾವು ಕೂಡ ಬೇಗ ಹೊರಟ್ವಿ. ಇದು ನೋಡಿ 2 ಕಲರಲ್ಲಿ ರಂಗೋಲಿ ಹಾಕಿದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಅಲ್ಲೊಂದು ಪಿಕಾಕ್ ಡಿಸೈನ್ ಇತ್ತಲ್ಲ, ಅದು ಕೂಡ ತುಂಬಾ ಇಷ್ಟ ಆಯಿತು. ಅದನ್ನ ಮುಗಿಸ್ಕೊಂಡು ಎಲ್ಲರೂ ಕೂಡ ಆಟೋದಲ್ಲಿ ಮನೆಗೆ ಹೋಗ್ತಾಯಿದ್ವಿ. ಈಗ ಮತ್ತು ಬೆಳಗ್ಗೆ 11 ಅಥವಾ 12 ಗಂಟೆ ಅಷ್ಟೊತ್ತಿಗೆಲ್ಲ ದೇವ್ರ ಮೆರವಣಿಗೆ ಮನೆ ಹತ್ರನೇ ಬರುತ್ತೆ. ಸೊ ಪ್ರತಿ ರೋಡಿಗೂ ಕೂಡ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾರೆ. ಸೊ ಮನೆ ಹತ್ರ ಬಂದಾಗ ಅಲ್ಲೂ ಕೂಡ ಮಂಗಳಾರತಿನ ಮಾಡಿಸ್ತೀವಿ. ಸೊ ಇದೇ ರೀತಿಯಾಗಿ ಮಕ್ಕಳು ದೊಡ್ಡವರು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡಿಕೊಂಡು. ನಿಹಾಲ್ ಕೂಡ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಂದು ಹಾಗೆ ಜಯಂತ್ ಜೊತೆ ಅಲ್ಲಿಗೆ ಹೋಗಿದ್ದಾನೆ. ಆಮೇಲಿಂದ ದೇವ್ರ ಮೆರವಣಿಗೆ ಎಲ್ಲ ಪಕ್ಕದ ರೋಡ್ಗೆ, ಅಂದರೆ ಸ್ವಲ್ಪ ದೂರದ ರೋಡಿಗೆಲ್ಲ ಹೋಗ್ತಾಯಿತ್ತು. ಹಾಗಾಗಿ ನಾವು ನಿಹಾಲ್ನ ಹೋಗಿ ಕರ್ಕೊಂಡು ಬಂದ್ವಿ. ಅವನು ಬರಲ್ಲ ಅಂತಲೇ ಆಟ ಮಾಡ್ತಾಯಿದ್ದ. ಸೊ ಇದು ಅವತ್ತಿನ ರಾತ್ರಿ ಆರ್ಕೆಸ್ಟ್ರಾ ನಡೆದಿದ್ದು ಊರಲ್ಲಿ. ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ನಮ್ಮೂರ ಕೆಂಡೋತ್ಸವ ಹೇಗಿತ್ತು ಅಂಥೇಳಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.